ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ರಕ್ಷಣಾ ಸಚಿವರು ಸೈನ್ಯಕ್ಕೆ ಊಹಿಸಲಾಗದ ಪರಿಸ್ಥಿತಿಗೆ ಸಿದ್ಧರಾಗಿ ಅಂತ ಹೇಳಿದ್ದರು. ಇದರ ಕುರಿತಾಗಿ ದೇಶದಲ್ಲಿ ತುಂಬ ಚರ್ಚೆ ನಡೀತಾ ಇದೆ. ಅವರು ನಿಮ್ಮ ದೃಷ್ಟಿ ನೆರೆಯ ರಾಷ್ಟ್ರಗಳಾದ ಪಾಕ್ ಮತ್ತು ಚೈನಾದ ಮೇಲೆ ಇರಲಿ ಅಂತ ಸೂಚಿಸಿದರು. ಯಾಕೆಂದರೆ ಈ ಎರಡೂ ರಾಷ್ಟ್ರಗಳಲ್ಲಿ ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗಬಹುದು. ಆದರೆ ಇವತ್ತು ರಕ್ಷಣಾ ಸಚಿವರು ಮತ್ತೊಂದು ಹೇಳಿಕೆ ನೀಡಿದ್ದಾರೆ. ತುಂಬ ಜನ ಭಾರತೀಯರು ಚುನಾವಣಾ ಸಂದರ್ಭಗಳಲ್ಲಿ ಯಾವಾಗ POK ನಮ್ಮ ದೇಶಕ್ಕೆ ಸೇರ್ಪಡೆ ಆಗುತ್ತೆ ಅಂತ ಕೇಳ್ತಾ ಇರ್ತಾರೆ. ಇವತ್ತು ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ POK ಜನರನ್ನು ಭಾರತಕ್ಕೆ ಸೇರಿಸಿಕೊಳ್ಳಲು ಅಂತ ಕರೆ ನೀಡಿದ್ದರು. ಅಷ್ಟೇ ಅಲ್ಲ, ಅವರು POK ಜನರನ್ನು ಭಾರತೀಯರಂತೆ ನಾವು ನಂಬುತ್ತೇವೆ ಅಂತ ಹೇಳಿದ್ದರು. ಆದರೆ ಪಾಕಿಸ್ತಾನದ ಜನರು POK ಜನರನ್ನು ಎರಡನೇ ದರ್ಜೆಯ ನಾಗರಿಕರಂತೆ ನಡೆಸಿಕೊಳ್ಳುತ್ತಾರೆ ಎಂದು ದೂರಿದರು. ಅಷ್ಟೇ ಅಲ್ಲ, ಪಾಕಿಸ್ತಾನಕ್ಕೆ ಗೊತ್ತು POK ಭಾರತದ ಅವಿಭಾಜ್ಯ ಅಂಗವೆಂದು. ಹಾಗಾಗಿಯೇ ಅವರು POKಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಸ್ಥಗಿತಗೊಳಿಸಿದ್ದಾರೆ. ಮುಂದೊಂದು ದಿನ ಅದು ಭಾರತಕ್ಕೆ ಸೇರ್ಪಡೆಯಾದರೆ ಅಲ್ಲಿ ಅಭಿವೃದ್ಧಿ ಮಾಡಿದ ಹಣವೆಲ್ಲವೂ ವ್ಯರ್ಥವಾಗುತ್ತದೆಂದು ಪಾಕ್ ನಂಬಿದೆ ಎಂದರು. ಆದರೆ ಪಾಕಿಸ್ತಾನದ ಸಂವಿಧಾನ ನೋಡಿದರೆ POK ಅನ್ನು ವಿದೇಶಿ ನೆಲ ಎಂದು ಹೆಸರಿಸಲಾಗಿದೆ. ಖುದ್ದು ಪಾಕಿಸ್ತಾನಿಯರಿಗೂ ಕೂಡ ಗೊತ್ತು POK ಪಾಕಿಸ್ತಾನದ ಪ್ರದೇಶ ಅಲ್ಲ ಅಂತ. ಮತ್ತು ಇದರ ಕುರಿತು ಭಾರತ ಸಂವಿಧಾನ POK ಭಾರತದ ಅವಿಭಾಜ್ಯ ಅಂಗ ಎಂದು ಹೇಳುತ್ತದೆ. ನಾವು POKಯನ್ನು ಯಾವಾಗಲೂ ಭಾರತದ ಅವಿಭಾಜ್ಯ ಅಂಗ ಎಂದು ನಂಬಿದ್ದೇವೆ. ಇದರ ಕುರಿತು ತಿಳಿಯೋಣ ಫ್ರೆಂಡ್ಸ್. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಇನ್ನು ಇತ್ತೀಚೆಗೆ ಜಮ್ಮು ಮತ್ತು ಕಾಶ್ಮೀರದ ಚುನಾವಣಾ ಪ್ರಚಾರದ ಸಭೆಯಲ್ಲಿ ಮಾತನಾಡುತ್ತಾ ನಿಮಗೆಲ್ಲ ಗೊತ್ತಿದೆ, ಈಗ ಜಮ್ಮು ಮತ್ತು ಕಾಶ್ಮೀರದ ವಿಧಾನಸಭೆಯಲ್ಲಿ ಚುನಾವಣೆ ನಡೀತಾ ಇದೆ. ಇಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಪ್ರಚಾರ ಕಾರ್ಯ ಆರಂಭಿಸಿವೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಾಮ್ಬಾನ್ ವಿಧಾನಸಭಾ ಕ್ಷೇತ್ರದ ಪ್ರಚಾರದಲ್ಲಿ ಅವರು ಪಾಕಿಸ್ತಾನ ಆಕ್ಯುಪೈಡ್ ನಾಗರಿಕರನ್ನು ಕುರಿತು ನೀವು ಭಾರತ ಸೇರಿಕೊಳ್ಳಿ, ಇಲ್ಲಿ ಅವರು ಪಾಕಿಸ್ತಾನ ನಿಮ್ಮನ್ನು ಎರಡನೇ ದರ್ಜೆ ನಾಗರಿಕರಂತೆ ನಡೆಸಿಕೊಳ್ಳುತ್ತಾ ಇದೆ. ಭಾರತ POK ಜನರನ್ನು ನಾವು ಭಾರತೀಯರು ಎಂದು ನೋಡಿಕೊಳ್ಳುತ್ತೇವೆ ಅಂತ ಹೇಳಿದರು. ಜೊತೆಗೆ 2019ರಲ್ಲಿ ಆರ್ಟಿಕಲ್ 370 ರದ್ದಾದ ನಂತರ ಇಲ್ಲಿ ಮುಖ್ಯ ಬದಲಾವಣೆ ಆಗಿದೆ. ಮೊದಲು ಭಯೋತ್ಪಾದನೆ ಮತ್ತು ಮದ್ದುಗುಂಡಿನ ಶಬ್ದ ಕೇಳಿಸ್ತಾ ಇತ್ತು, ಈಗ ಅದು ಕಡಿಮೆಯಾಗಿದೆ ಎಂದರು. ಇನ್ನು ರಕ್ಷಣಾ ಸಚಿವರು ಜಮ್ಮು ಮತ್ತು ಕಾಶ್ಮೀರದ ಜನರನ್ನು ಕುರಿತು ಮುಖ್ಯವಾಗಿ ಏನು ಹೇಳಿದರಂದರೆ, ನೀವು BJPಯನ್ನು ಸಪೋರ್ಟ್ ಮಾಡಿ, ಮುಂದಿನ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅದು BJP ಸರ್ಕಾರ ಆಗಿರಬೇಕು. BJP ಇಲ್ಲಿ ಬೃಹತ್ ಅಭಿವೃದ್ಧಿ ಮಾಡುತ್ತದೆ. ಇಲ್ಲಿ ಇಷ್ಟೊಂದು ಅಭಿವೃದ್ಧಿ ಆದಮೇಲೆ POKಯಲ್ಲಿರುವ ಜನರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಗಿರುವ ಅಭಿವೃದ್ಧಿ ಕುರಿತು ನಾವು ಕೂಡ ಭಾರತ ಸೇರಬೇಕು ಅಂತ ಪಾಕಿಸ್ತಾನದಿಂದ ಹೊರಬಂದು ಭಾರತ ಸೇರಿಕೊಳ್ಳಲಿ ಅಂತ ಯೋಚಿಸಲಿ ಎಂದರು. ಹೌದು, ಇದೊಂದು ಒಳ್ಳೆಯ ಯೋಜನೆ ಕೂಡ ಹೌದು. POKಯನ್ನು ಭಾರತಕ್ಕೆ ಸೇರ್ಪಡೆಗೊಳ್ಳಲು ತುಂಬ ಜನ ಭಾರತೀಯರು ಪಾಕ್ನ ಮೇಲೆ ಆಕ್ರಮಣ ಮಾಡಿ POKಯನ್ನು ಭಾರತಕ್ಕೆ ಸೇರಿಸಿಕೊಳ್ಳಬೇಕಂತ ಆಸೆ ಪಡುತ್ತಾರೆ. ಆದರೆ ವಾಸ್ತವದಲ್ಲಿ ನೋಡಿದರೆ ಆರ್ಥಿಕ ನಷ್ಟ ಮತ್ತು ಅನೇಕ ನಾಗರಿಕರ ಸಾವು ನೋವು ಆಗುವುದರಿಂದ ಇದರಿಂದ ದೇಶ 10 ವರ್ಷ ಹಿಂದೆ ಹೋಗಬೇಕಾಗುತ್ತದೆ. ಇತ್ತೀಚೆಗೆ POK ವಿದೇಶಿ ನೆಲ ಅಂತ ಪಾಕಿಸ್ತಾನದ ಒಪ್ಪಿಕೊಂಡಿದೆ. ಪಾಕಿಸ್ತಾನದ ಅಡಿಷನಲ್ ಸಾಲಿಸಿಟರ್ ಜನರಲ್ ಅಫಿಡವಿಟ್ನಲ್ಲಿ ಇಸ್ಲಾಮಾಬಾದ್ ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ. ಇನ್ನು ಪಾಕಿಸ್ತಾನದ ಮೇಲೆ ಹಲವಾರು ಅಪವಾದಗಳನ್ನು ಮಾಡಲಾಗಿದೆ. POKಯಲ್ಲಿರುವ ಸಂಪನ್ಮೂಲಗಳನ್ನು ಪಾಕಿಸ್ತಾನ ತೆಗೆದುಕೊಂಡು ಅದರಿಂದ ಬಂದ ಹಣವನ್ನು POKಯಲ್ಲಿ ಅಭಿವೃದ್ಧಿಗಾಗಿ ತೊಡಗಿಸದೆ ಅದನ್ನು ಪಂಜಾಬ್ ಪ್ರಾಂತ್ಯಕ್ಕೆ ಅಭಿವೃದ್ಧಿಗಾಗಿ ಬಳಸುತ್ತದೆ. ನೀವು ಇಲ್ಲಿ ನೋಡಬಹುದು, POK ಫಾರಿನ್ ಲ್ಯಾಂಡ್ ಅಂತ ಮೇ 31ರಂದು ಪಾಕಿಸ್ತಾನ ಇಸ್ಲಾಮಾಬಾದ್ ಹೈಕೋರ್ಟ್ನಲ್ಲಿ ಒಪ್ಪಿಕೊಂಡಿದೆ. ಇನ್ನು ಈ ಪ್ರಶ್ನೆ ಯಾಕೆ ಬಂತ ಅಂದರೆ,
ಭಾರತ ಸಂವಿಧಾನದ ಆರ್ಟಿಕಲ್ 1 ನೋಡಿದರೆ ಭಾರತ ಭೂಪ್ರದೇಶದ ಮಾಹಿತಿ ನೀಡುತ್ತದೆ. ಇನ್ನು ಪಾಕಿಸ್ತಾನದ ಸಂವಿಧಾನದ ಆರ್ಟಿಕಲ್ 1 ಕ್ಲಾಸ್ 2 4 ಪ್ರಾಂತ್ಯಗಳನ್ನು ಪಾಕಿಸ್ತಾನದ ಪ್ರದೇಶಗಳೆಂದು ಹೇಳಿದೆ. ಆ 4 ಪ್ರದೇಶಗಳೆಂದರೆ 1 ಖೈಬರ್ ಪಖ್ತೂನ್ಖ್ವಾ, 2 ಸಿಂಧ್, 3ನೇದು ಬಲೂಚಿಸ್ತಾನ್, 4ನೇದು ಪಂಜಾಬ್. ನೀವು ನೋಡಬಹುದು, ಬಲೂಚಿಸ್ತಾನ್ ಸ್ವತಂತ್ರ ರಾಷ್ಟ್ರಕ್ಕಾಗಿ ಹೋರಾಡ್ತಾ ಇದೆ. ಆದರೆ ಪಾಕಿಸ್ತಾನ POKಯನ್ನು ಆಜಾದ್ ಕಾಶ್ಮೀರ ಅಂತ ಕರೆಯುತ್ತಾರೆ. ಇನ್ನು ಪಾಕಿಸ್ತಾನದ ಸಂವಿಧಾನದಲ್ಲಿ ಅದರ ಉಲ್ಲೇಖವಿಲ್ಲ. ಆದರೆ ಆರ್ಟಿಕಲ್ 257ರಲ್ಲಿ POK ಪಾಕಿಸ್ತಾನದ ಭಾಗ ಆಗಬೇಕೆಂದರೆ ಯಾವಾಗ POKಯ ಜನರು ಪಾಕಿಸ್ತಾನ ಸೇರಿಕೊಳ್ಳಲು ನಿರ್ಧರಿಸುತ್ತಾರೋ ಆವಾಗ ಮಾತ್ರ POK ಪಾಕಿಸ್ತಾನದ ಭಾಗವಾಗುತ್ತೆಂದು ತಿಳಿಸಲಾಗಿದೆ. ಇನ್ನು ಇದನ್ನು 2019ಕ್ಕೆ ಲಿಂಕ್ ಮಾಡಿ ನೋಡಬಹುದು. ಮುಖ್ಯವಾಗಿ ನಿಮ್ಮ ಸಂವಿಧಾನ ಏನು ಹೇಳುತ್ತದೆ ಎಂದು ಮ್ಯಾಟರ್ ಆಗ್ತದೆ. ಆದ್ದರಿಂದ 2019ರಲ್ಲಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ಇರುವ ಸಂವಿಧಾನ ರದ್ದು ಮಾಡಿ ಜಮ್ಮು ಮತ್ತು ಕಾಶ್ಮೀರ ಭಾರತದ ಇತರೆ ರಾಜ್ಯಗಳಂತೆ ಇದೆ ಎಂದು ಜಗತ್ತಿಗೆ ಸಂದೇಶ ಭಾರತ ಕಳುಹಿಸಿತ್ತು. ಇದೇ ಮನಸ್ಥಿತಿಯನ್ನು ಬದಲಾಯಿಸಬೇಕು ಅಂತ POK ಜನರ ಕುರಿತು ರಾಜನಾಥ್ ಸಿಂಗ್ ಅವರು ಮಾತನಾಡಿದ್ದಾರೆ. ಜೊತೆಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರವಾದವನ್ನು ಪಾಕಿಸ್ತಾನ ನಿಲ್ಲಿಸಿದರೆ ಪಾಕಿಸ್ತಾನದೊಂದಿಗೆ ಪುನಃ ಮಾತುಕತೆ ಆರಂಭಿಸಲು ಭಾರತ ಸಿದ್ಧವಿದೆ ಎಂದು ಪುನರುಚ್ಚರಿಸಿದರು. ಸ್ನೇಹಿತರೆ, ಜಮ್ಮು ಮತ್ತು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಗಿರುವುದು ಯಾವಾಗ ಅಂದರೆ 1947ರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ರಾಜ ಹರಿಸಿಂಗ್ 1947ರಲ್ಲಿ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಆದರೆ ಅಷ್ಟರೊಳಗೆ ಪಾಕಿಸ್ತಾನದ ಸೈನ್ಯ ಜಮ್ಮು ಮತ್ತು ಕಾಶ್ಮೀರಕ್ಕೆ ತಲುಪಿ ಅದನ್ನು ಆಕ್ರಮಿಸಿಕೊಂಡಿತು. ಭಾರತೀಯ ಸೈನ್ಯ ದಾಳಿ ಮಾಡಿ ಪಾಕಿಸ್ತಾನದ ಸೈನಿಕರನ್ನು ಹಿಮ್ಮೆಟ್ಟಿಸಿತು. ಇನ್ನು ಕೆಲವು ದಿನಗಳಲ್ಲಿ ಯುದ್ಧ ಮಾಡಿದರೆ ಸಂಪೂರ್ಣ ಜಮ್ಮು ಮತ್ತು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಗುತ್ತಿತ್ತು. ಆದರೆ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಈ ವಿಷಯವನ್ನು ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋಗಿ ವಿಶ್ವಸಂಸ್ಥೆ ನಿರ್ಣಯದಂತೆ ಅಲ್ಲಿ ಕದನ ವಿರಾಮ ಘೋಷಿಸಲಾಯಿತು. ಎರಡೂ ಸೈನ್ಯಗಳು ಎಲ್ಲೆಲ್ಲಿ ಇದ್ದವೋ ಅಲ್ಲಿ ತನಕ ಆ ಎರಡೂ ದೇಶಗಳ ನಿಯಂತ್ರಣಕ್ಕೆ ಸಿಕ್ಕವು. ಜಮ್ಮು ಮತ್ತು ಕಾಶ್ಮೀರ ಅಂತಾರಾಷ್ಟ್ರೀಯ ವಿಷಯವಾಗಿ ಭಾರತಕ್ಕೆ ಸೇರಿಸಿಕೊಳ್ಳಲು ತೊಂದರೆ ಉಂಟಾಯಿತು. ಇದು ಸ್ನೇಹಿತರೆ ರಾಜನಾಥ್ ಸಿಂಗ್ ಅವರ ಹೇಳಿಕೆ ಕುರಿತು.